ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಸದರಿ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ಅವರ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತಾಡ್ತಾರೆ. ಅವರ ನೇತೃತ್ವದಲ್ಲಿ ಈ ಪತ್ರಿಕಾಗೋಷ್ಠಿ ಜರುಗುತ್ತೆ. ಇದೇ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಚಿವರು, ಕಾರ್ಯಾಧ್ಯಕ್ಷರು, ನಮ್ಮ ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷರಾದ ಸಾರಾ ಮಹೇಶ್ ಅವರು ಸಹ ಉಪಸ್ಥಿತರಿದ್ದಾರೆ. ಕೋರ್ ಕಮಿಟಿ ಅಧ್ಯಕ್ಷರು ಸಹ ಇದ್ರು. ಹಾಗೆ ಮಾಜಿ ಶಾಸಕರಾದ ಮಾದೇವಣ್ಣವರಿದ್ದಾರೆ. MLC ಪರಾಜಿತ ಅಭ್ಯರ್ಥಿಯಾದಂತ ರಾಮಣ್ಣವರು ಇದ್ದಾರೆ. TP ಚಿಕ್ಕಣ್ಣವರು ಮಾಜಿ ಶಾಸಕರು, ಅವರು ಸಹ ಉಪಸ್ಥಿತರಿದ್ದಾರೆ. ಪತ್ರಿಕಾ ಹಾಗೂ ಮಾಧ್ಯಮದ ಎಲ್ಲ ಸನ್ಮಿತ್ರರೇ, ತಾವೆಲ್ಲರೂ ಕೂಡ ಸುಮಾರು ಒಂದು 15 ದಿವಸಗಳಿಂದ ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಮಹಿಳೆಯರ ಬಗ್ಗೆ ತಾವೆಲ್ಲರೂ ಕೂಡ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಪ್ರತಿನಿತ್ಯ ಬರ್ತಾ ಇರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಏನು ನಮ್ಮ ಪಕ್ಷದ ಸಂಸತ್ ಸದಸ್ಯರಾಗಿದ್ದಂಥ ಪ್ರಜ್ವಲ್ ರೇವಣ್ಣ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪದ ಬಗ್ಗೆ ಮೊದಲನೇ ದಿನಾನೇ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ಕೋರ್ ಕಮಿಟಿಯ ಅಧ್ಯಕ್ಷನಾಗಿ ನಾನು, ನಮ್ಮ ಎಲ್ಲ ಕೋರ್ ಕಮಿಟಿಯಲ್ಲಿ ಇರ್ತಕ್ಕಂಥ ಪ್ರಮುಖರುಗಳು ಕೂಡ ಪತ್ರಿಕೆಗಳಿಗೆ, ಮಾಧ್ಯಮಗಳಿಗೆ ನಾವು ಹೇಳಿದ್ವಿ, ಯಾರೇ ತಪ್ಪು ಮಾಡಿದ್ರು ಕೂಡ ತನಿಖೆ ಆಗಲಿ, ಶಿಕ್ಷೆ ಆಗಲಿ, ನಮ್ಮ ಸಂಪೂರ್ಣ SIT ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ SITಯನ್ನು ಸ್ವಾಗತಿಸ್ತೇವೆ ಅಂತೇಳಿ ಮುಕ್ತ ಕಂಠದಿಂದ ನಾವೆಲ್ಲರೂ ಕೂಡ ಹೇಳಿದ್ವಿ. ಕೂಡಲೇ ಬಂದಂಥ ಆರೋಪದ ಬಗ್ಗೆ ರಾಜ್ಯದ ಕೋರ್ ಕಮಿಟಿಯ ಸಭೆಯನ್ನು ಕೂಡ ಕರೆದು ಪ್ರಜ್ವಲ್ ರೇವಣ್ಣ ಅವರನ್ನು ಅಮಾನತುಗೊಳಿಸ್ತಕ್ಕಂಥದ್ದನ್ನು ಕೂಡ ನಾವು ಮಾಡಿದ್ದೀವಿ. ಆದರೆ ಕಾಂಗ್ರೆಸ್ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು ತನಿಖೆ ಮಾಡೋಕ್ಕೆ ಮುಂಚಿತವಾಗಿಯೇ ಅವರು ಘೋಷಣೆಯನ್ನು ಮಾಡಿದ್ದಾರೆ, ಒಂದು ದಿವಸ ಮುಂಚೆನೆ. ಅದ್ರ ಜೊತೆಗೆ ಇವತ್ತು ಏನು ಬರ್ತಾ ಇದೆ ತಾವೆಲ್ಲರೂ ಕೂಡ ನೋಡಿದ್ದೀರಿ. 21ನೇ ತಾರೀಕು ಪೆನ್ ಡ್ರೈವನ್ನು ಏನು ವಿತರಣೆ ಮಾಡ್ತಾರೆ, ಏನು ಹಂಚಿಕೆ ಮಾಡ್ತಾರೆ, ಇದ್ರ ಬಗ್ಗೆ 22ನೇ ತಾರೀಕು ಅದ್ರ ಬಗ್ಗೆ ಅಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗ ಏನು SIT ತನಿಖೆ ಮಾಡ್ತಕ್ಕಂಥವರು KR ನಗರ ತಾಲೂಕಿನ ಒಬ್ಬ ಮಹಿಳೆ ಕಿಡ್ನಾಪ್ ಪ್ರಕರಣ ಅಂತೇಳಿ
ಅದನ್ನು ಇತ್ತೀಚೆಗೆ ಕ್ರಮ ಕೈಗೊಂಡು ರೇವಣ್ಣವ್ರನ್ನು ಕೂಡ ಬಂಧಿಸ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಏನು ಮಾಡಿದೆ? ಇದೇ SIT ಸಮಿತಿಯವರು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಪೆನ್ ಡ್ರೈವ್ ಏನಿದೆ ಅದನ್ನು ನಿಮ್ಮ ಮೊಬೈಲಲ್ಲಿ ಬೇರೆ ಯಾವುದ್ರಲ್ಲೂ ಕೂಡ ಇಟ್ಕೊಳ್ಬಾರ್ದು. ಇಟ್ಕೊಂಡ್ರೆ ನೀವು ತಪ್ಪಿತಸ್ಥರಾಗ್ತೀರಿ ಅಂತೇಳಿ ಪ್ರಕಟಣೆಯನ್ನು SIT ಸಂಸ್ಥೆಯ ಮುಖ್ಯಸ್ಥರೇ ಹೊರಡಿಸಿದ್ದಾರೆ. ಆದರೆ ಯಾರು ವಿತರಣೆ ಮಾಡಿದರು ಅಂತಕ್ಕಂಥದ್ದು ಎಲ್ಲರೂ ಕೂಡ ನಡೀತಾ ಇರ್ತಕ್ಕಂಥ ವಿಚಾರ. ಕಾರ್ತಿಕ್ ಅಂತಕ್ಕಂಥ ಡ್ರೈವರು ಏನು ದೇವರಾಜೇಗೌಡರಿಗೆ ಮುಂದೆ ಹೋಗಿ ಒಪ್ಪಿಸಿದ್ದು, ಉಪಮುಖ್ಯಮಂತ್ರಿಗಳ ಮುಂದೆ ಹೋಗಿ ಅವರ ಅನುಮತಿ ಪಡೆದು ಅವರ ಅಪ್ಪಣೆ ಅಂತ ಏನು ಅದನ್ನು ಮಾಡಿದ್ದಾನೋ ಅವನನ್ನು ಹೊರದೇಶಕ್ಕೆ ಕಳಿಸಿದವರು ನೀವು. ಆದರೆ ನರೇಂದ್ರ ಮೋದಿ ಅವರನ್ನು ಕಾರಣಕರ್ತರು ಅಂತಕ್ಕಂಥ ದೂಷಣೆಯನ್ನು ನೀವು ಮಾಡಿದ್ರಲ್ಲ, ನರೇಂದ್ರ ಮೋದಿ ಪ್ರಧಾನಿಯವ್ರಿಗೂ ಇದಕ್ಕೂ ಏನು ಸಂಬಂಧ? ದೇವೇಗೌಡರಿಗೂ ಕುಮಾರಸ್ವಾಮಿಯವ್ರಿಗೂ ಏನು ಸಂಬಂಧ? ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನಿಮ್ಮ SIT ತನಿಖೆ ಆ ಪೆನ್ ಡ್ರೈವನ್ನು ವಿತರಣೆ ಮಾಡಿರ್ತಕ್ಕಂಥವ್ರನ್ನ ಇದುವರೆಗೂ ಕೂಡ ಎನ್ಕ್ವೈರಿ ಆಗಲಿ ವಿಚಾರಣೆಯನ್ನಾಗಲಿ ಶಿಕ್ಷೆ ಕೊಡೋದು ಆಮೇಲೆ ಅದಕ್ಕೂ ಅವರು ಕೂಡ ತತ್ಸಮಾನರು ಶಿಕ್ಷೆಗೆ ಅಂತಕ್ಕಂಥದ್ದು, ಅವರು ವಿತರಣೆ ಮಾಡಿರ್ತಕ್ಕಂಥವ್ರು ಕೂಡ ಶಿಕ್ಷೆಗೆ ಅರ್ಹರು ಅಂತಕ್ಕಂಥದ್ದು ಏನಿದೆ. ಇವತ್ತು ರಾಜ್ಯದಲ್ಲಿ ವಕೀಲರಾಗಿರ್ತಕ್ಕಂಥ ದೇವರಾಜೇಗೌಡರ ಜೊತೆ ಭಾಳ ವರ್ಷಗಳಿಂದ ರೇವಣ್ಣವ್ರ ವಿರುದ್ಧವಾಗಿ ಏನು ವ್ಯಾಜ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ದೇವರಾಜೇಗೌಡರ ಜೊತೆ ಶಿವರಾಮೇಗೌಡರು ಮಾತನಾಡಿ DK ಶಿವಕುಮಾರ್ ಜೊತೆ ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಿರ್ತಕ್ಕಂಥ ಆಡಿಯೋವನ್ನು ಏನು ನಿನ್ನೆ ಓಪನ್ ಆಗಿ ಬಿಚ್ಚಿಟ್ಟಿದ್ದಾರೆ, ತೆರೆ ಇಟ್ಟಿದ್ದಾರೆ. ಅದರ ತನಿಖೆ ಮಾಡಲಿಕ್ಕೆ SITಯಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರು ಕರೆದು ಪ್ರತಿನಿತ್ಯ ಯಾರನ್ನ ಅರೆಸ್ಟ್ ಮಾಡಬೇಕು, ಯಾರನ್ನ A1 ಮಾಡಬೇಕು, ಯಾರನ್ನ A2 ಮಾಡಬೇಕು, ನನ್ನನ್ನು ಕೂಡ A1 ಮಾಡಬೇಕು ಅಂಥೇಳಿ ಏನು ಮಾಡ್ತಾ ಇದ್ದಾರೆ. ಇದೆಲ್ಲವನ್ನು ಕೂಡ CBI ವಿಚಾರಣೆಗೆ ಒಳಪಡಿಸಿದ್ರೆ ನಾವು ಅಲ್ಲಿ ಅದನ್ನೆಲ್ಲ ಕೊಡ್ತೇನೆ ಅಂತಕ್ಕಂಥದ್ದನ್ನು ವಕೀಲರು ಸಾಬೀತುಪಡಿಸ್ತೇನೆ ಅಂತಕ್ಕಂಥ ವಿಚಾರವನ್ನು ಅವ್ರು ಹೇಳಿರೋದ್ರಿಂದ ಕೂಡಲೇ ತಾವು ನಿಮ್ಮ ಕೆಳಗಡೆ SIT ಅಧಿಕಾರಿಗಳು ರಾಜ್ಯ ಸರ್ಕಾರದ ಕೆಳಗಡೆ ಇದ್ದಾರೆ. ನಿಮಗೆಲ್ರಿಗೂ ಏನಿದೆ, CBI ವಹಿಸ್ಬಿಟ್ರೆ ಕೇಂದ್ರ ಸರ್ಕಾರದ ಅಡಿಯಲ್ಲಿದೆ ಅನ್ನೋ ಭಾವನೆ ಇದೆ. ನ್ಯಾಯಾಂಗ ತನಿಖೆ ಕೊಡಿ, ನ್ಯಾಯಾಧೀಶರ ಮುಂದೆನೇ ನಡೀಲಿ. ನ್ಯಾಯಾಂಗ ತನಿಖೆಗೆ ಒಪ್ಪಿಸಿದ್ದ ಈ ಎಲ್ಲ ಕಾರಣಗಳಿಂದ ಉಪಮುಖ್ಯಮಂತ್ರಿಗಳು ಇದು ಸಂಪೂರ್ಣ ನೇತೃತ್ವವನ್ನು ಏನು ವಹಿಸಿದ್ದಾರೆ. ಶಿವರಾಮೇಗೌಡರು ನೇರವಾಗಿ ನಾನೇ DK ಶಿವಕುಮಾರ್ ಜೊತೆ ಮಾತಾಡ್ಸಿದ್ದೀನಿ ಅಂತ ಏನು ಹೇಳಿದ್ದಾರೆ. ಇದೆಲ್ಲರ ಮೂಲಕ ಅವರು ತಪ್ಪಿತಸ್ಥರಾಗಿದ್ದಾರೆ. ಅವರು ಈ ಪ್ರಕರಣದಿಂದ ತನಿಖೆ ನಡೀತಾ ಇರೋದ್ರಿಂದ ಈ ಕಡೆ ಬಂದ ಮೇಲೆ ಈ ಕೂಡಲೇ ಉಪಮುಖ್ಯಮಂತ್ರಿಗಳನ್ನು ಸಚಿವ ಸಂಪುಟದಿಂದ ರಾಜೀನಾಮೆ ಕೊಡಬೇಕು, ಇಲ್ಲದೇ ಇದ್ದರೆ ಅವರ ಸಂಪುಟದಿಂದ ವಜಾ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಮೂಲಕ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ಒಂದು ನಿಮಿಷ ನ್ಯಾಯಾಧೀಶರಿಂದ ತನಿಖೆ ಆಗಬೇಕು, ನ್ಯಾಯಾಂಗ ತನಿಖೆ ಪ್ರತಿಯೊಂದು. ಯಾರು ಪೆನ್ ಡ್ರೈವ್ ವಿತರಣೆ ಮಾಡಿದ್ದಾರೆ, ಯಾರು
ಅತ್ಯಾಚಾರಗಳು ಮಾಡಿದ್ದಾರೆ, ಪ್ರತಿಯೊಂದು ಆರೋಪಗಳು ಯಾರ್ಯಾರ ಮೇಲಿದೆ ಅದೆಲ್ಲವನ್ನು ಕೂಡ ತನಿಖೆಗೆ ಒಳಪಡಿಸಬೇಕು ಅಂತಕ್ಕಂಥ ನನ್ನ ಆಗ್ರಹ. ಈಗ ಜಿ.ಟಿ. ದೇವೇಗೌಡರವರು ನಮ್ಮೆಲ್ಲರ ಹಿರಿಯರಾದಂಥವರು ಕೆಲವು ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಾನು ಘಟನೆಯ ಬಗ್ಗೆ ಹುಬ್ಳಿನಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಕಾನೂನಿನಲ್ಲಿ ಮತ್ತೆ ಬದಲಾವಣೆ ಮಾಡಿ ಇನ್ನು ಮುಂದೆ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತ ಕೂಡ ಹೇಳಿದ್ದೀನಿ. ಆಗಿರ್ತಕ್ಕಂಥದ್ದನ್ನ ಅದು ನಿಜವೇ ಆಗಿದ್ರೆ ನಾವ್ಯಾರು ಕೂಡ ಆ ವಿಚಾರದಲ್ಲಿ ಪರ ಇಲ್ಲ. ನಮ್ಮ ಪ್ರಶ್ನೆ, ಮೊನ್ನೆ ರೇವಣ್ಣವ್ರನ್ನ SIT ಕಸ್ಟಡಿಗೆ ತಗೊಂಡ್ಮೇಲೆ ನ್ಯಾಷನಲ್ ಮೀಡಿಯಾದಲ್ಲಿ ಸಂಜೆ ಕಂಪ್ಲೇಂಟ್ ರಿಜಿಸ್ಟರ್ ಆಗುತ್ತೆ, ರೇವಣ್ಣವ್ರ ಮೇಲೆ ಅಪಹರಣ ಕೇಸ್ ರಿಜಿಸ್ಟರ್ ಆಗುತ್ತೆ ಅಂತೇಳಿ ನ್ಯಾಷನಲ್ ಮೀಡಿಯಾದಲ್ಲಿ ಬರುತ್ತೆ. ಹಾಗಿದ್ರೆ ಇದರ ರೂವಾರಿ ಯಾರು? ಕೇಸ್ ರಿಜಿಸ್ಟರ್ ಆಗಕ್ಕೆ ಮುಂಚೆನೆ ನ್ಯಾಷನಲ್ ಮೀಡಿಯಾದಲ್ಲಿ ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂಥ ಮಾಹಿತಿ ಬರಬೇಕು ಅಂದರೆ ಇದರ ರೂವಾರಿ ಯಾರು? ಎರಡನೇದು, ಮೊನ್ನೆ SIT ಅವರು ನಾವು ನಿಮ್ಮ ಮೀಡಿಯಾದಲ್ಲಿ ನೋಡಿದಾಗೆ ರೇವಣ್ಣರವರ ಆಪ್ತ ಆಗಿದ್ದಂಥ ರಾಜಗೋಪಾಲ್ ರವರ ತೋಟದಲ್ಲಿ ಅವರನ್ನು ವಶಕ್ಕೆ ಪಡೆದಿದ್ದೀವಿ ಅಂತ ಹೇಳಿ ಬಂತು. ಹಾಗಿದ್ರೆ ಆ ತೋಟದಲ್ಲಿರ್ತಕ್ಕಂಥ ಅಲ್ಲವರಿದ್ದಂಥ ವಿಡಿಯೋ ಕ್ಲಿಪ್ಪಿಂಗ್ ಯಾಕೆ ಆಚೆ ಬಂದಿಲ್ಲ? ಇಲ್ಲಿವರೆಗೂ ಅದನ್ನ ಯಾಕೆ ಒಂದು ಮೀಡಿಯಾದಲ್ಲೂ ಕೂಡ ಬರಲಿಕ್ಕೆ ಬಿಟ್ಟಿಲ್ಲ? ನಾ ಹೇಳ್ತೀನಿ, ನನಗಿರುವಂಥ ಮಾಹಿತಿ ಪ್ರಕಾರ ಮಧ್ಯಾಹ್ನ ಹುಣಸೂರಿನ ಕರಿಗೌಡ ಸ್ಟ್ರೀಟ್ನಲ್ಲಿ ಪವಿತ್ರ ಹರೀಶ್ ರವರ ಮನೆಯಿಂದ ಪೊಲೀಸ್ನವರು ಆ ಏನು ಕಿಡ್ನಾಪ್ ಆಗಿದೆ ಅಮ್ಮ ಅಂತ ಹೇಳ್ತಾ ಇದ್ದಾರೆ ಅವರನ್ನ ಕರ್ಕೊಂಡು ಬಂದಿದ್ದಾರೆ. ಪವಿತ್ರ ಹರೀಶ್ ಅಂತ ಹೇಳಿ ಕರಿಗೌಡ ಸ್ಟ್ರೀಟ್ನಲ್ಲಿ ಈ ಅಮ್ಮ ಅವರ ಸಂಬಂಧಿ, ಅವ್ರ ಮನೇಲಿದ್ದಂಥವ್ರನ್ನ ಕರ್ಕೊಂಡು ಬಂದಿದ್ದಾರೆ. ತೆಗಿರಿ ದಾಖಲಾತಿಗಳನ್ನ. ಅವ್ರು ಕರ್ಕೊಂಡು ಬಂದ್ರಲ್ಲ, ಕರ್ಕೊಂಡು ಬಂದಂತ ಸಂದರ್ಭದಲ್ಲಿ ಯಾರ್ಯಾರು ಕರ್ಕೊಂಡು ಹೋಗಿದ್ರು, ಆ ಫೋನು ಟವರು ಆ ಮನೆ ತನಕ ಯಾವ ಅಧಿಕಾರ